ಪಾಪ ದುಡ್ದಿರೋದೆಲ್ಲನ ಎಲ್ಲ ಅವಳ ಕೈಗೆ ಕೊಡಬೇಡ ಕಣೋ. ನೀನು ಒಂದಿಟ್ಟು ಯಾತ್ಕನ ಈಗ ಕೇಳಲ್ಲ, ಎಲ್ಲ ಅವಳ ಕೈಗೆ ಕೊಡ್ತಿದ್ರೆ ದೊಡ್ಡದು ಇಲ್ಲ ಪಾಪ ನೀನೇ ಬ್ಯಾಂಕಿಗೆ ಯಾತ್ಕನ ಆಯ್ತು ಕೇಳು. ಬ್ಯಾಂಕಿಗೆ ಯಾತ್ಕನ ಹಾಕ್ಕೊಂಡು ನೀನು ದುಡ್ಡು ಪಡು ನಿಂಗೆ ಕೂಡಿಡ್ಕೊಂಬದು ನೋಡು, ಎಲ್ಲ ಅವಳ ಕೈಗೆ ಕೊಡ್ತಿದ್ರೆ. ಏ ಬಿಡಮ್ಮ, ಅವಳೇನೇನು ಕಳೆಯಲ್ಲ ಏನಿಲ್ಲ ಇಕ್ಕಂಬ್ತಾಳೆ. ಈಗ ಅವಳಾದ್ರೆ ಜಾಪಾನ ಮಾಡ್ಕೊಂಡು ಇಕ್ಕಂಬ್ತಾಳೆ ಅಂತ, ನಾನಾದರೆ ಅತ್ಲಾಗಿತ್ಲ ಓಟನು ಕಳಲ್ಲಿ ಅಲ್ಲೆಲ್ಲಿ ಖರ್ಚಾಗುತ್ತೆ. ಅದಕ್ಕೋ ಐಟಮ್ ಗಿಟಮ್ ಯಾತನ ಹಾಕಕ್ಕೆ ಎಲ್ಲ ತಗೊಬಿಡ್ತೀನ. ಅದಕ್ಕೆ ಪಾಪ ದೊಡ್ಡದಾಗ ಯಾತನ ಒಂದಿಟ್ಟು ಅಂಗಡಿನ ಮಾಡ್ಕೇಳ. ಮಾಡ್ತೀನಮ್ಮ, ನನಗೇನೇನು ಅಷ್ಟು ರಿಸ್ಕ್ ಅನ್ಸಲ್ಲ. ಕೆಲಸ ಏನು ಯಾವ ಅಂಗಡಿ ಬೇಡ ಏನು ಬೇಡ, ಸಾಕು. ಅದೇ ಗಡೆಗಿನ ಎಗ್ ರೈಸ್ ಮಾಡ್ಕೊಂಡು, ಗೋಬಿ ಎಗ್ ರೈಸ್ ಎಲ್ಲ ಮಾಡಿಕೊಂಡು ಹಂಗೆ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಕಂಟಿನ್ಯೂಸ್ ಆಗಿ. ಏನಿತ್ತು ಹಂಗೆ ಮಾಡ್ಕೊಂಡು ಹೋಗ್ತೀನಿ ನಾನು. ಏನು ಜಾಸ್ತಿ ತಲೆ ಕೆಡಿಸ್ಕೊಂಬಕ್ಕೋಲ್ಲ, ಸಾಕು. ಇದ್ರಾಗೇನೆ ಒಳ್ಳೆ ಲಾಭ ಅಂಬೋದು ಬರುತ್ತೆ, ಇದ್ರಾಗೆ ಒಳ್ಳೆ ಬಿಸ್ನೆಸ್ ಆಗುತ್ತೆ. ನಾನು ಅದಕ್ಕೂ ಇದಕ್ಕೂ ಅದು ಇದು ಅಂತ ಹೇಳ ಹಾರಾಡಕ್ಕೆ ಹೋಗಲ್ಲ. ಯಾಕೆ ಸುಮ್ಮನೆ ಸಾಕು, ಇಷ್ಟ್ರ ಮಟ್ಟಿಗೆ ಮಾಡಿದ್ದೀನಲ್ಲ ಸಾಕು. ಅಲ್ಲೇನೆ ಮಾಡು, ಮೊದ್ಲಿನ ಥರ ಇಲ್ಲಪ್ಪು. ಆ ಹುಡುಗುಡ್ತಾಗಿಂದನೂ ಅಲ್ಲೇನೆ ಅಷ್ಟೇನೆ ನಮ್ಮ ಅಮ್ಮಣಿನ ಅಷ್ಟೇನೆ ನೋಡ್ಕೆಮಲ್ಲ ಕಣೋ. ಕೋಮಲ ಮನೆ ಕತೆನ ಸ್ವಲ್ಪ ಮುಂದೆ ತಗೊಂಡೋಗಿದ್ದೀವಿ. ಸುಬ್ಬನಿಗೆ ಒಬ್ಬ ಮಗಳಿದ್ಲು, ಮಾಳಿಗೆ ಇನ್ನೂ ಪ್ರೆಗ್ನೆಂಟ್ ಆಗಿದ್ಲು, ಮಗು ಆಗಿರಲಿಲ್ಲ. ಇವಾಗ ಗಂಡು ಮಗು ಆಗೈತೆ, ನಾವೇ ನೋಡ್ಕೊತಾ ಇದ್ದೀವಿ. ಯಾಕಂದರೆ ಇವಾಗ ಯಾರೂ ಇಲ್ಲ ಅವಳಿಗೆ, ಇವಾಗ ನಾವೇ ನೋಡಬೇಕು. ನಾನು ಮತ್ತು ನಮ್ಮ ಸೌಮ್ಯ ನೋಡ್ತಾ ಇದ್ದೀವಿ. ನಮ್ಮ ಸುಂದರನೂ ನಮ್ಮ ಜೊತೆನೇ ಇದ್ದಾನೆ, ನಾವೆಲ್ಲರೂ ಸಂತೋಷವಾಗಿ ಚೆನ್ನಾಗಿದ್ದೀವಿ. ಆದರೆ ಇವಾಗ ನಮ್ಮ ಮಾಳಿಗೆ ಸ್ವಲ್ಪ ದೌಲತ್ ಬಂದ್ಬಿಟ್ಟೈತೆ. ಯಾಕಂದರೆ ಚೆನ್ನಾಗಿ ದುಡ್ಡು ನೋಡ್ಬಿಟ್ಟವಳೆ. ಎಲ್ಲ ದುಡ್ಡೆಲ್ಲ ತಗೊಂಡೋಗಿ ಎಲ್ಲ ಇವನು ಅವ್ರ ಅಪ್ಪನೂ ಇವನ ಕೈಗೆ ಕೊಡುತ್ತೆ ಎಲ್ಲನ, ನೀನೇನಾದ್ರೂ ಮನೆಗೇನೆ ಕಟ್ಸ್ಕೊಳಪ್ಪ ಅಂತ. ಈಗ ಚೆನ್ನಾಗಿ ದುಡ್ಡು ಹಾಕ್ತಾ ಇದ್ದಾರೆ. ಅದಕ್ಕೆ ನಮ್ಮ ಮಾಳಿಗೆ ಸ್ವಲ್ಪ ಇವಾಗ ಗಂಡು ಪಾಪು ಬೇರೆ ಆಗ್ಬಿಡ್ತಾ, ನಾವೇಗ ಬಿಡತ್ತ ಗಂಡು ಪಾಪು ಆಯಿತು ಅಂತೇಳಿ ನಾವೆಲ್ಲರೂ ಖುಷಿಯಾಗಿದ್ವಾ. ಅವಳಿಗೆ ಒಂದು ಸ್ವಲ್ಪ ಇವಾಗ ದಿಮಾಕ್ ಬಂದೈತೆ. ಈಗ ನೀವೆಲ್ಲ ಹೇಳ್ಬೋದು ಇದೇನಿದು ಮಾಳು ಚೆನ್ನಾಗಿದ್ಲು, ಇವಾಗ ಯಾರು ಕೊನೆವರೆಗೂ ಹೀಗೆ ಇರಲ್ಲ. ಯಾವುದೇ ಒಂದು ಪ್ರೀತಿಲಾಗಲಿ ಫಸ್ಟಿಗೆ ಇದ್ದಿದ್ದ ಪ್ರೀತಿ ಕೊನೆವರೆಗೂ ಅದೇ ಥರ ಇರೋದಿಲ್ಲ ಅಲ್ವಾ. ನೀವು ಎಲ್ಲ ಕೆಲವೊಂದು ಕಡೆ ನೋಡಿದ್ದೀರ, ವಾಸ್ತವ ಇವಾಗ ನಡೀತಾ ಇದೆ. ಫಸ್ಟಿಗೆ ಇದ್ದಿದ್ದು ಯಾವುದೇ ಆಗಿರಲಿ, ಏನೇ ಆಗಿರಲಿ, ಫಸ್ಟಿಗೆ ಇದ್ದಿದ್ದು ಕೊನೆವರೆಗೂ ಅದೇ ಥರ ಇರೋದಿಲ್ಲ. ಹಂಗೆ ಇವಳು ಚೆನ್ನಾಗಿದ್ಲು, ಚೆನ್ನಾಗಿ ನೋಡ್ಕೊಂಡ್ಲು. ಸ್ವಲ್ಪ ಇವಾಗ ಸುಬ್ಬು ಮಗಳೂ ಸ್ವಲ್ಪ ದೊಡ್ಡವಳಾಗಿರೋ ಥರನೇ ತೋರಿಸ್ತೀವಿ. ಎಲ್ಲರೂ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನೂ ಸ್ಟೋರಿನ ಮುಂದೆ ತಗೊಂಡು ಹೋಗ್ತಾ ಇರಬೇಕು. ಅದಕ್ಕೆ ಎಲ್ಲರೂ ಅಡ್ಜಸ್ಟ್ ಮಾಡ್ಕೋಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಹಿಂಗೆ ಇನ್ನೂ ಹೊಸ ಸ್ಟೋರಿ ಮಾಡ್ಕೊಂಡಿದ್ರಲ್ಲೇ ಹಿಂಗೆ ಸೇರಿಸ್ಕೊಂಡು ಮಾಡ್ತಾ ಹೋಗ್ತಿರ್ತೀವಿ. ಹೊಸದಾಗಿ ಸ್ಟಾರ್ಟ್ ಮಾಡಿದ್ರೆ ಬೇರೆ ಸ್ಟೋರಿ ಅಷ್ಟೊಂದು ರೀಚ್ ಆಗೋದಿಲ್ಲ. ಯಾಕಂದರೆ ಈ ಸ್ಟೋರಿ ಅಲ್ಲೇ ತುಂಬ ಜನಕ್ಕೆ ರೀಚ್ ಆಗುತ್ತೆ. ಇದು ಹೊಸ್ದಾಗಿ ಮಾಡಿರೋ ಅಂಥ ಸ್ಟೋರಿಗಳು ಅಷ್ಟೊಂದು ಕ್ಲಿಕ್ ಆಗಲ್ಲ. ಅದಕ್ಕೋಸ್ಕರ ಇದ್ರಾಗೇನೆ ನಾವು ಹೊಸ ಕಂಟೆಂಟ್ಗಳು ಹಿಂಗೆ ಸೇರಿಸ್ಕೊಳ್ತಾನ, ಒಳ್ಳೆಯದು ಇರುತ್ತೆ ಕೆಟ್ಟದ್ದು ಇರುತ್ತೆ ಎಲ್ಲನ. ಈಗ ಕತೆ ಅಂದಮೇಲೆ ಎಲ್ಲ ಯಾವ ಥರ ಇರುತ್ತೆ, ಒಳ್ಳೆಯದು ಇರುತ್ತೆ ಕೆಟ್ಟದ್ದು ಇರುತ್ತೆ. ನಾವೆಲ್ಲ ಆದಷ್ಟು ಒಳ್ಳೆಯದೂ ತೋರಿಸಿದ್ದೀವಿ. ಹಿಂಗೆ ಯಾವ ಥರ ಒಬ್ಬರಿಗೆ ಏನಾದ್ರೂ ಆಗಲಿ, ಈಗ ಒಳ್ಳೇದು ಮಾಡಿದವ್ರಿಗೆ ಒಳ್ಳೇದಾಗುತ್ತೆ, ಕೆಟ್ಟದ್ದು ಮಾಡಿದವ್ರಿಗೆ ಕೆಟ್ಟದ್ದಾಗುತ್ತೆ ಅಂತ ಎಲ್ಲ ತೋರಿಸಿದ್ದೀವಿ. ಹಾಗೆ ಮನೆಯಲ್ಲಿ ಎಲ್ಲ ಹೊಂದಾಣಿಕೆಯಿಂದ ಇದ್ದರೆ ಯಾವ ಥರ ಎಲ್ಲ ಹೊಂದಾಣಿಕೆ ಮನೆಯಲ್ಲಿ ಒಳ್ಳೇದಾಗುತ್ತೆ ಅನ್ನೋದು ಎಲ್ಲ ಇದರಲ್ಲಿ ಎಲ್ಲ ಪ್ರತಿಯೊಂದೂ ಬರ್ತಾ ಹೋಗುತ್ತೆ. ಎಲ್ಲರೂ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತಾ, ಹಾಗೆ ಇನ್ನೂ ಇದ್ರಾಗೆ ಹೊಸ ಸ್ಟೋರಿನ ಹಂಗೆ ಇದರಲ್ಲೂ ಆಗ್ತಾ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಇನ್ನು ಬೇರೆ ಕ್ಯಾರೆಕ್ಟರ್ಗಳು ಹಿಂಗೆ ಬರ್ತಾ ಇರ್ತವೆ. ಹೊಸ ಕ್ಯಾರೆಕ್ಟರ್ಗಳು ಸೇರಿಸ್ಕೊಂಡು ಹಿಂಗೆ ಇನ್ನೂ ಸ್ಟೋರಿನ ಮುಂದುವರ್ಸ್ಕೊಂಡು ಹೋಗ್ತೀವಿ. ಒಂದು ಏನಂತಂದರೆ, ಬಡವರಾಗಿದ್ದವ್ರು ಬಡವರಾಗೇ ಇರಬೇಕಾ ಅಂತ ಹೇಳಿ ಒಂದು ಸ್ಟೋರಿ ಮಾಡ್ತೀನಿ. ಇದರಲ್ಲಿ ಹಿಂಗೆ ಸೇರಿಸ್ಕೊಂಡೇ ಹೋಗ್ತೀನಿ. ಇದರಲ್ಲಿ ಹಿಂಗೆ ಕ್ಯಾರೆಕ್ಟರ್ ಇಲ್ಲೇ ಸೇರಿಸ್ಕೊಂಡು ಯಾವ ಥರ ಯಾವುದ್ರಲ್ಲಿ ಸೇರಿಸ್ಬೇಕು ಅಂತ ಯೋಚನೆ ಮಾಡಿಬಿಟ್ಟು ಸೇರಿಸ್ಕೊಂಡು ಹಂಗೆ ಹೋಗ್ತೀನಿ. ಅದಕ್ಕೆಲ್ಲ ಯಾರ್ಯಾರು ಸಹಾಯ ಮಾಡ್ತಾರೆ, ಏನು ಅವರು ಬಡವರಾಗಿದ್ದವ್ರು ಯಾವ ಥರ ಚೆನ್ನಾಗಿರ್ತಾರೆ, ಮನೆ ಕಟ್ಟಿದ ಮೇಲೆ ಜನಗಳೆಲ್ಲ ಯಾವ ಥರ ಆಗ್ತಾರೆ, ಇದು ನಮ್ಮ ಲೈಫ್ ಸ್ಟೈಲಿ ಹೇಗೈತೆ ಅದನ್ನೇ ಸ್ವಲ್ಪ ಈ ಸ್ಟೋರಿಲಿ ಹಂಗೆ ಸೇರಿಸ್ಕೊಂತ ಹೋಗ್ತೀವಿ. ರಿಯಲಾಗಿ ನಡೆದಿರೋದು ನಮ್ಮ ಜೀವನದಲ್ಲಿ. ಇದು ನನಗೇನೆ, ಈಗ ನಾವು ಬಡವರಿಂದನ ಸ್ವಲ್ಪ ಏನಾದರೂ ಸ್ವಲ್ಪ ಮುಂದೆ ಬಂದರೆ ಜನ ಯಾವ ಥರ ಅವ್ರ ರಿಯಾಕ್ಷನ್ ಎಲ್ಲ ಹೇಗಿರುತ್ತೆ, ಯಾವ ಥರ ಇದು ಮಾಡ್ತಾರೆ ಅನ್ನೋದೆಲ್ಲ ಹಂಗೇನೆ ನಿಮಗೂ ಗೊತ್ತಾಗಬೇಕು. ಅದು ನಮ್ಮ ಜೀವನದಲ್ಲಿ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ. ಅದನ್ನು ನಿಮಗೂ ನಾನು ಕತೆ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಎಲ್ಲರಿಗೂ ಜೀವನದಲ್ಲಿ ಒಂದೊಂಥರ ಅನುಭವಗಳಾಗಿರ್ತವೆ. ನಮಗೂ ತುಂಬಾ ಅನುಭವಗಳಾಗಿದ್ದಾವೆ. ಅದು ಎಲ್ಲ ಅನುಭವಿಸ್ದಾಗಲೇ ಗೊತ್ತಾಗೋದು ಅದೊಂದು ಎಂತೆಂಥ ಜನ ಇರ್ತಾರೆ ಏನು ಎತ್ತ ಅಂತೇಳಿ ಎಲ್ಲ ನಿಮಗೆ ಕತೆ ಮುಖಾಂತರ ತೋರಿಸ್ತಾ ಹೋಗ್ತೀನಿ. ದಯವಿಟ್ಟು ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ಳಿ, ಎಲ್ಲರೂ ಸಹಕರಿಸಿ ಅಂತೇಳಿ ಎಲ್ಲರ ಹತ್ರ ಕೇಳ್ಕೊಳ್ತಾ ಬನ್ನಿ ವಿಡಿಯೋ ಮುಂದುವರ್ಸೋಣ. ಇಲ್ಲಿ ಬಂದು
ನಿಂತ್ಕೊಂಡಿದ್ಯಲ್ಲ ಅಜ್ಜಿ, ಹೋಗಲ್ ನೋಡ್ಕೊ ಪಾಪುನ. ಸೌಮ್ಯ ಇದ್ದಾಳೆ, ನೋಡ್ಕೊಂತಾಳೆ. ನೋಡ್ಕೋಬೇಕು. ನಾನು ಎಲ್ಲಾದ್ರೂ ಹಿಂಗೆ ಹೊರಗೆ ಹೋಗಿದ್ದೀನಿ ಅಂತಂದ್ರೆ ಅವನ್ನ ಚೆನ್ನಾಗಿ ನೋಡ್ಕೋಬೇಕು. ಯಾಕಂದ್ರೆ ನಮ್ಮ ಪಾಪ ಇರೋನೊಬ್ಬ, ಅವನ್ನ ಚೆನ್ನಾಗಿ ನೋಡ್ಕೋಬೇಕು. ನೀವು ಬರೀ ಯಾವಾಗ್ಲೂ ಜಾನು 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 ಅಂತ ಹೇಳ್ಬೇಡ್ರಿ. ಇಬ್ರು ನೋಡ್ಕೋಬೇಕು ಬಿಡು. ಇಬ್ರು ನಮ್ಮ ಮಕ್ಕಳೇ ತಾನೆ, ಇಬ್ರು ನೋಡ್ಕೋಬೇಕು. ನನ್ನ ಮಗ ಅಲ್ವಾ, ಅವನ್ನ ಆದಷ್ಟು ಹುಷಾರಾಗಿ ನೋಡ್ಕೋಬೇಕು. ಇವರು ತಲೆನೇ ಕೆಡಿಸ್ಕೊಂಬಲ್ಲ. ನಿಮ್ಮ ಅಜ್ಜಿನೂ ನಿಮ್ಮಮ್ಮ ಏನ್ ಬಿಡು, ಅವನು ಮಲ್ಕೊಂಡಿದ್ದಾನೆ ಅಂತ ಜೋಲಿ ಪಕ್ಕದಲ್ಲಿ ಒಬ್ರು ಇರ್ಲೇಬೇಕಪ್ಪ. ಗೊತ್ತಾ, ಒಬ್ರಿದ್ರೇನೇನೆ ಅಲ್ಲಿರ್ಬೇಕು. ಅಲ್ಲಿದ್ರೆ ಒಂಥರ ನನಗೆ ಸ್ವಲ್ಪ ಸಮಾಧಾನ. ನಾನೀಗ ಹಿಂಗೆ ಬಸ್ಲಿಗೆ ಹೋಗಿ ಬರೋಣ ಅಂತ ಹೋಗಿದ್ದೆ. ಇವ್ರು ನೋಡಿದ್ರೆ ಇಲ್ಲಿ ನಿಂತ್ಕೊಂಡವ್ರೆ. ಹೋಗಿ ನೋಡ್ಕೊಂಬನ ಅಂಬಲ್ಲ ಕಣಪ್ಪ ಜೋಪಾನವಾಗೆ. ನೋಡ್ಕೋಬೇಕು ಜೋಪಾನವಾಗೆ, ನೋಡ್ಕೊಂಡ್ರೇನೆ ಕಣಜ್ಜಿ. ನೀವೇನೋ ಒಂಥರ ತಾಚಾರ ಮಾಡ್ತೀರಾ. ಆಚಾರ ಅಂಬೋದು ಏನಿಲ್ಲಮ್ಮ ನಮ್ಗೇನು. ಹೆಂಗ ಬಿಡು ಸಾಕು. ಇವಾಗ ಒಬ್ಬ ಮಗ ಇದಾನಲ್ಲ, ಆಪ್ರೇಷನ್ ಮಾಡಿಸ್ಕ ಸಾಕು. ಒಬ್ಬ ಮಗಳು ಒಬ್ಬ ಮಗ ಸಾಕತ್ತ ಸಾಕು. ಅವನೊಬ್ಬನೇ ಚೆನ್ನಾಗಿ ನೋಡ್ಕೊಂತೀವಿ. ಅವನೊಬ್ಬನಿಗೆ ಮಾಡಬೇಕು ಅನ್ನೋದೇ ಇರೋದೆಲ್ಲನ. ಅವನ ಹಬ್ಬ ಇದಾನಲ್ಲ, ಇವಾಗ ನನ್ನ ಮಗ ಹುಟ್ಟಾಗಿಂದ ನನಗೆ ಏನೋ ಒಂಥರ. ಈಗ ಗಂಡು ಮಗ ಅವನ್ನ ಹುಷಾರಾಗಿ ನೋಡ್ಕೋಬೇಕು ಆದಷ್ಟು. ಅದಕ್ಕೆ ನೀವು ಒಂದು ಸ್ವಲ್ಪ ಅವನ್ನ ಕೇರ್ಫುಲ್ಲಾಗಿ ನೋಡ್ಕೊಳ್ರಿ. ಜಾಸ್ತಿ ಇದು ಮಾಡಕ್ಕೆ ಹೋಗ್ಬೇಡ್ರಿ. ಯಾರಾದ್ರೂ ನನ್ನ ಮಾತು ಹೇಳೋರು ಅಂತಂದ್ರೆ ಕೇಳ್ರಿ, ಸುಮ್ಮನೆ ವಾದ ಮಾಡಬೇಡ್ರಿ. ಸರಿ, ಇಲ್ಲೆಲ್ಲ ಅಮ್ಮನೆ ಇದ್ದಾಳೆ, ಕರೆದು ಬರ್ತೀನಿ. ಏನು ಯಾವಾಗ ನಮ್ಗೆ ಹೇಳ್ತಾನೆ ಇರ್ತಾಳೆ. ಇವಾಗ ನೋಡ್ಕೊಳ್ರಿ ಅಂತ ಹೇಳಿ. ನಿಮ್ಮ ಅಜ್ಜಿನೂ ನಿಮ್ಮಮ್ಮಯ್ಯ ನೋಡ್ಕೊಂಬೋದೇ ಇಲ್ಲ ನಮ್ಮ ಪಾಪನ್ನ. ನಾನು ನೋಡ್ಕೊಳ್ರಿ ಅಂತ ಹೇಳಿದ್ರೆ ಅವ್ರಿಗೆ ಇವಾಗ ಒಂಥರ ಬರೀ ಮೊಮ್ಮಗಳದೇ ಚಿಂತೆ. ನನ್ನ ಮಗನ ಮೇಲೆ ಸ್ವಲ್ಪನೂ ಅವ್ರಿಗೆ ಏನೋ ಬಿಡು, ಏನೋ ಮನೆ ಕಣ್ಣು ನೋಡು. ಈಗಿನ ಹೇಳೋಗಿದ್ದೀನ ನೋಡ್ಕೊಂತೀವಿ ಅಂತ ಹೇಳಿದ್ರೆ ನೋಡ್ಕೊಂಬೋದೇ ಇಲ್ಲ. ಎಲ್ಲ ಅನ್ಕಮಕ್ಕೆ ಹೋಗ್ಬೇಡ ಮಾಡು, ನೋಡ್ಕೊಂತಾರೆ. ನೀನು ಹಂಗೆಲ್ಲ ಅನ್ಕೊಳಕ್ಕೆ ಹೋಗ್ಬೇಡ. ಅವ್ರಿಗೂ ಇಷ್ಟ ಐತೆ, ಅವ್ರಿಗೂ ಮನಸ್ಸಲ್ಲಿ ನೋಡ್ಕೋಬೇಕು ಅಂತೇಳಿ ಅವ್ರಿಗೂ ಆಸೆ ಐತೆ, ನೋಡ್ಕೊಂತಾರೆ. ಹಂಗೆಲ್ಲ ನೀನು ಅನ್ಕಮಕ್ಕೆ ಹೋಗ್ಬೇಡ ಬಿಡು. ನೋಡ್ಕೊಂತಾರೆ. ಏನು ನೋಡ್ಕೊಂತಾರೋ ಏನೋ ಒಂದು ಗೊತ್ತಿಲ್ಲಪ್ಪ. ನನಗೇನ ಅವ್ರು ನೋಡ್ಕೊಂತಾರೆ ಅಂತ ಡೌಟು. ನೋಡ್ಕೊಂಬಲ್ಲ ಅವ್ರು ಸರಿಯಾಗಿ. ನಮ್ಮ ಹುಡುಗನ ಸ್ವಲ್ಪ ಜೋಪಾನ ನೋಡ್ಕೋಬೇಕು. ಅವ್ನು ಬೇರೆ ಗಂಡು ಮಗ, ಇವಳು ಹೆಂಗೋ ದೊಡ್ಡವಳಾಗಳು, ಸ್ವಲ್ಪ ಹಂಗೆ ಅಲ್ಲಿ ಆಡ್ಕೊಂಡು ಹೆಂಗೋ ಇರ್ತಾಳತ್ಲಾಗೆ. ಅಲ್ಲೇ ದೊಡ್ಡವಳಾಗವಳೆ, ಅಲ್ಲೂ ಇಲ್ಲೂ ಇರ್ತಾಳತ್ತಾಗ. ಅವಳ್ದೇನು ನಮಗೇನು ಇವಾಗ ಹೆಂಗೋ ಇರ್ತಾಳೆ. ಇವರು ನಮ್ಮ ಮಗನ ಮೇಲೆ ಅಷ್ಟೇ ಹೇಳು. ನಮ್ಮ ಅತ್ತೆನ ಬರೀ ನಮ್ಮ ಸೌಮ್ಯ ಅತ್ತೆ ನಿಮ್ಮಮ್ಮ ಬರೀ ಮೊಮ್ಮಗಳು ಅವಳ ಮೇಲೆ ಜಾಸ್ತಿ ಅಲ್ಲ. ನೋಡಮ್ಮ, ಒಂದಿಷ್ಟ ನನ್ನ ಅವರು ಚೆನ್ನಾಗಿ ನೋಡ್ಕೋಬೇಕು ಎಂಬುದಿಲ್ಲ. ನಮಗೂ ಎಲ್ಲ ಇದ್ದಿದ್ರೆ ನಾನು ಯಾಕೆ ಇಲ್ಲೇ ಇರ್ತಿದ್ನಪ್ಪ, ನಾನು ತವ್ರ ಮನೆಗೆ ಹೋಗ್ತಿದ್ದೆ. ನಾನು ನೋಡ್ಕೊಂಬಿಲ್ಲದಕ್ಕೆ ನಾನು ಹೇಳೋದು, ನೋಡ್ಕೊಂಬಲ್ಲ ನಮ್ಮ ಪಾಪನಾದ್ರೆ ಅಂತ ನಾನು ಹೇಳೋದು. ಅಷ್ಟು ಬಿಟ್ಟರೆ ನಾನು ಇನ್ನೇನು ಹೇಳಲ್ಲಪ್ಪ. ನೋಡ್ಕೊಳ್ರಿ ಇಬ್ರು ಒಂದೇ ಸಮಕೆ ಅಂತಲೇ ಹೇಳೋದು. ನಾನೇನು ಬೇರೆ ಏನು ಹೇಳಲ್ಲ ಅವರಿಗೆ. ನಮ್ಮಮ್ಮ ನೋಡಿದ್ರೆ ಇವಳು ಮಾಡೋದು ತಪ್ಪು ಅಂತ ನಮ್ಮಮ್ಮ ಹೇಳುತ್ತೆ, ನಮ್ಮಮ್ಮನೂ ನಮ್ಮ ಅಜ್ಜಿ. ಆದರೆ ಇವಳು ಹೇಳೋದು ನೋಡಿದ್ರೆ ನಮ್ಮಮ್ಮಯಿಂದ ನಮ್ಮ ಅಜ್ಜಿದು ತಪ್ಪು ಅನ್ನೋ ಥರ ಇವಳು ಹೇಳ್ತಾಳೆ. ಯಾರ ಮಾತು ಕೇಳಬೇಕು, ನಾವು ಇವ್ರ ಮಧ್ಯದಲ್ಲಿ ಸಣ್ಣ ಆಗ್ಬೇಕಷ್ಟೇ. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳಿ ಎಲ್ಲರ ಹತ್ರ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬಾಯ್, ಸಿ ಯು.